ಕೂಲಿ ಕಾರ್ಮಿಕರಿಗಾಗಿ ಹೋರಾಟ ಮಾಡಿ ನರೇಗಾ ಯೋಜನೆಯಲ್ಲಿ ಕೆಲಸ ಕೊಡಿಸುವಲ್ಲಿ ಯಶಸ್ವಿಯಾದ ಸಾಮಾಜಿಕ ಕಾರ್ಯಕರ್ತರು. ಮೋದಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ದೊಡ್ಡ ಯಲ್ಕೂರು ಪಂಚಾಯಿತಿ ವ್ಯಾಪ್ತಿಯ ತಿಪ್ಪಾಪುರ ಗ್ರಾಮದಲ್ಲಿ ಕೂಲಿ ಕಾರ್ಡ್ ಹೊಂದಿರುವವರಿಗೆ ನರೇಗಾ ಯೋಜನೆಯಲ್ಲಿ ನೇರವಾಗಿ ಕೆಲಸ ನೀಡುವಂತೆ ಸಾಮಾಜಿಕ ಕಾರ್ಯಕರ್ತರಾದ ತಿಪ್ಪಾಪುರ ಮೈಲಾರಪ್ಪ, ಮೆಕ್ಕಾಬಿ ಮೇಡಂ ಮತ್ತು ಶ್ರೀನಿವಾಸ್ ಇನ್ನು ಮುಂತಾದವರು ಹೋರಾಟ ಮಾಡಿ ಸುಮಾರು 150ಕ್ಕೂ ಹೆಚ್ಚು ಮಂದಿ ಮಹಿಳೆಯರಿಗೆ ತಿಪ್ಪಾಪುರ ಗ್ರಾಮದಲ್ಲಿರುವ ವಡ್ಡಕೆರೆಯಲ್ಲಿ ಹೂಳು ಎತ್ತುವ ಕೆಲಸವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೆಕ್ಕಾ ಬಿ ಮೇಡಮ್ ಅವ್ರಿಗೆ ತುಂಬ ಹೃದಯಪೂರ್ವಕ ವಂದನೆಗಳು ಮಾಡ್ತಾ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ವರ್ಷಗಳಿಂದ ಸುಮಾರು 7-8 ವರ್ಷಗಳಿಂದ ತಿಪ್ಪಾಪುರ ಗ್ರಾಮದಲ್ಲಿ ಸೋಷಿಯಲ್ ವರ್ಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗಲೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಮುಂದೆ ಬರ್ತಾ ಇದ್ದೀನಿ. ನನ್ನ ಕೈಲಾಗಿದ್ದು ನಾನು ಊರಿಗೆ ಸಂಬಂಧಪಟ್ಟಂಗೆ, ಜನರಿಗೆ ಸಂಬಂಧಪಟ್ಟಂಗೆ ನಾನು ಏನು ಬೇಕೋ ಅದು ಸಹಾಯ ಮಾಡ್ತಾನೆ ಬಂದಿದ್ದೀನಿ, ಈಗಲೂ ಮಾಡ್ತಾಯಿದ್ದೀನಿ ಕೂಡ. ಈಗ ಮೆಕ್ಕಾ ಮೇಡಮ್ ಅವರು ಹಾಗೂ ಜನಗೌಡ ಶ್ರೀನಿವಾಸ್ ಅವರು ಸುಮಾರು ಈ ವಾರದ ಮುಂಚೆನೇ ಫೋನ್ ಮಾಡಿ ಈ ಥರ ಮಾಡಬೇಕು ಅಂದ್ರೆ ತುಂಬ ಇಷ್ಟ ಆಯಿತು. ಯಾಕೆಂತಂದರೆ ಇದು ಬಂದಿರೋದು ಜನರಿಗೋಸ್ಕರ, ಬಡ ಜನರಿಗೋಸ್ಕರ ಬಂದಿರೋಂಥ ನೆರೆಗಾ ಇದು. ಅಂಥದ್ರಲ್ಲಿ ಯಾರೂ ಮೇಡಮ್ ಅವ್ರು ಹೇಳ್ದಂಗೆ ಯಂತ್ರದ ಮುಖಾಂತರ, JCB ಮುಖಾಂತರ ಅಥವಾ ಏನೋ ಒಂದು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ದೇ ದುಡ್ಡು ತಗೊಂಡಿರೋಂಥ ತುಂಬ ಜನ ಇದ್ದಾರೆ. ಹಂಗಾಗಿ ಮೇಡಮ್ ಅವರು ಇಲ್ಲಿ ಬಂದು ತಿಪ್ಪಾಪುರದಲ್ಲಿ ಇದು ಉದ್ಘಾಟನೆ ಮಾಡೋದು ತುಂಬ ಸಂತೋಷ ಆದಂಥ ವಿಷಯ. ಅದರಲ್ಲಿ ಸಾದಂಥ ಬಡವರಿಗೆ ಒಂದು ರೀತಿಯಲ್ಲಿ ಅನ್ನ ಹಾಕೋ ದಾರಿ ಮೇಡಮ್ ಅವ್ರು ಮಾಡ್ತಿದ್ದಾರೆ ಅಂತ ನಮ್ಗೆ ಅನಿಸ್ತದೆ. ಹಾಗೂ ಈ ನಮ್ಮ ಜನಗೌಡ ಶ್ರೀನಿವಾಸ್ ಅವ್ರಿಗೂ, ನಮ್ಮ ಮೆಕ್ಕಾ ಮೇಡಮ್ ಅವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆ ಹೇಳಿಸ್ತಾ ನಾನು ಮಾತಾಡ್ತೀನಿ. ನನ್ನ ಹೆಸರು ಗಂಗಮ್ಮ ಅಂತ, ನಮ್ಮದು ತಿಪ್ಪಾಪುರ. ನಮಗೆ ಇದ್ರ ಬಗ್ಗೆ ನಮಗೇನು ಗೊತ್ತೇ ಇರಲಿಲ್ಲ. ಮೇಡಮ್ ಅವ್ರು ಬಂದು ನಮ್ಮನ್ನೆಲ್ಲ ಸೇರಿಸಿ ಇದ್ರ ಬಗ್ಗೆ ನಮಗೆ ತಿಳುವಳಿಕೆ ಕೊಟ್ಟರು. ರಾತ್ರಿ ನಾವು ಸಭೆ ಸೇರಿದ್ವು. ಸಭೆ ಒಳಗೆಲ್ಲ ಬಂದು ನಮಗೆ ಚೆನ್ನಾಗಿ ಸಹಕರಿಸವ್ರೆ. ಎಲ್ಲ ನಮ್ಮ ಹುಡುಗರು ಎಲ್ಲ ಸಹಕರಿಸಿದ್ರು. ಮೇಡಮ್ ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮ್ಮ ಹೆಣ್ಮಕ್ಳಂತೂ ಎಲ್ಲರೂ ನಾನೇ ಭಯ ಬೀಳ್ತಾ ಇದ್ರೆ ಅವರು ನೀನು ಭಯ ಬೀಳಬೇಡ ಮೇಡಮ್, ನಾವಿದ್ದೀವಿ ಅಂತೇಳಿ ಹೆಣ್ಮಕ್ಳು ನಮಗೆ ಬೆನ್ನೆಲುಬಾಗಿ ಬಂದು ನಿಂತವ್ರೆ. ಅವ್ರು ನಾವು ಸಹಾಯ ಮಾಡ್ತೀವಿ ಅಂತ ಎಲ್ಲ ಬಂದವ್ರೆ. ಅವ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು SCM ಮಕ್ಕಾಬಿ ಅಂತೇಳಿ. ನಾನು ಮಧುಗಿರಿ ತಾಲೂಕು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ತಾಲೂಕು ಸಂಚಾಲಕಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಈ ದೊಡ್ಡ ಯಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತಿಪ್ಪಾಪುರ ಗ್ರಾಮದಲ್ಲಿ ಇವತ್ತು ನಾವು ಒಡ್ಡರಹಟ್ಟಿ ಕೆರೆ ಕಾಲುವೆ ಅಭಿವೃದ್ಧಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದುರದೃಷ್ಟಕರ ಅಂದರೆ ಏನಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005ರಲ್ಲಿ ಕಾಯ್ದೆ ಆಯಿತು. ಮೊದಲಿಗೆ 5 ಜಿಲ್ಲೆಯಲ್ಲಿ ಕಾಯ್ದೆ ಆಯಿತು. ಆಮೇಲೆ 2010ರಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವೋ ಅಷ್ಟು ಜಿಲ್ಲೆನೂ ಅನುಷ್ಠಾನ ಆಗಿದೆ. ಒಂದು ದುರದೃಷ್ಟಕರ ಏನಂದರೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ 2005-10ರಿಂದ ಕಾಯ್ದೆ ಆದರೂ ಇಲ್ಲಿಯವರೆಗೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಿ, ಹೊಟ್ಟೆ ತುಂಬ ಅನ್ನ ಹಾಕ್ರಿ, ವಲಸೆ ಹೋಗುವುದನ್ನು ತಪ್ಪಿಸಿರಿ ಅಂತೇಳಿ ಈ ಕಾಯ್ದೆ ಹೇಳ್ತೈತೆ. ಅಂದರೆ ಯೋಜನೆಗಳಂದರೆ 1 ವರ್ಷ 2 ವರ್ಷ ಕೆಲಸ ಮಾಡ್ತಾ ಇದ್ದಾರೆ, ಅವರು ಬೇರೆ ಕಡೆ ಹೋಗ್ತಾರೆ. ಆದರೆ ಕಾಯ್ದೆ ಅಂದರೆ ನಿರಂತರವಾಗಿ ನಿಮಗೆ ಕೆಲಸ ಕೊಡಬೇಕು ಅವರು. ಆದರೆ ನಾವು ಮಧುಗಿರಿ ತಾಲೂಕಿನಲ್ಲಿ ನಾನು ಸುಮಾರು 7 ಪಂಚಾಯಿತಿಯಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅಲ್ಲಿಗೆ ಹೋದಾಗ ಕೂಲಿ ಕಾರ್ಮಿಕರಿಗೆ ಮಾತಾಡಿದಾಗ ನಮಗೆ ಜಾಬ್ ಕಾರ್ಡ್ ಅನ್ನೋದು ಗೊತ್ತಿಲ್ಲ, ಕೆಲಸ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಗಮನಿಸಿ ನಾವು ಹಳ್ಳಿಯಲ್ಲಿ 25ರಿಂದ 50 ಜನ ಈ ಥರ ಕೂರಿಸಿ ಮೀಟಿಂಗ್ ಮಾಡಿ, ಅಂದರೆ ಉದ್ಯೋಗ ಖಾತ್ರಿ ಕಾಯ್ದೆ ಯಾಕೆ ಬಂದೈತೆ, ಇದು ಉದ್ದೇಶ ಏನು, ಇದು ಗುರಿ ಏನು ಅಂಥೇಳಿ ಅವರಿಗೆ ಸಮರ್ಪಕವಾಗಿ ಮಾಹಿತಿ ಕೊಟ್ಟು ಸಂಘಟನೆ ಮಾಡಿದ್ದೀವಿ. ದೊಡ್ಡ ಯಲ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು 250 ಜನ ಕುಟುಂಬಗಳಿಗೆ ನಾವು ಎಲ್ಲ ಆಧಾರ್ ಕಾರ್ಡು, ಪಾಸ್ಬುಕ್ ಜೆರಾಕ್ಸು, ರೇಷನ್ ಕಾರ್ಡು ಎಲ್ಲ ದಾಖಲಾತಿಯನ್ನು ಕೊಟ್ಟು ಸೇರ್ಪಡೆ ಮಾಡಿಕೊಂಡು ನಮಗೆ ಕೆಲಸ ಕೊಡ್ರಿ ಫಾರಮ್ ನಂಬರ್ 6ರಲ್ಲಿ ನಾವು ಅರ್ಜಿ ಕೊಟ್ವಿ. ಆವಾಗ ನಮಗೆ ಜಾಬ್ ಕಾರ್ಡು ಸಿಕ್ಕಿದ್ದು ಕೇವಲ 50 ಜನ ಮಾತ್ರ. ಎಷ್ಟು ಹೇಳ್ರಿ? 50 ಜನ. ಅಂದರೆ ಇದು ಇಲ್ಲಿ ಏನು ಕಂಡು ಬರ್ತಾ ಇದೆ ಅಂದರೆ ನಮಗೆ ಯಂತ್ರಗಳ ಮುಖಾಂತರ ಕೆಲಸ ಮಾಡಿಸಿ ಜನಗಳಿಗೆ ಮೋಸ ಮಾಡಿ ಹಣ ದುರುಪಯೋಗ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆದರೂ ನಾವು ಬಿಡಂಗಿಲ್ಲ ಸ್ವಾಮಿ, ನಿಮ್ಮನ್ನು ಭಿಕ್ಷೆಗೆ ಬೇಡ್ತಾ ಇಲ್ಲ. ಕೂಲಿ ಕಾರ್ಮಿಕರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡು ಹೋಗಿ ಕೆಲಸ ಕೊಡ್ರಿ, ಮಾಹಿತಿ ಕೊಡ್ರಿ, ಅವರಿಗೆ ಅನ್ನ ಹಾಕ್ರಿ. ಸುಳ್ಳೆ ಅಲ್ಲಿ ಕಳಿಸಿ ಅವ್ರನ್ನ ಆರೋಗ್ಯ ಹಾಳು ಮಾಡಿ, ಮಕ್ಕಳ ಶಿಕ್ಷಣ ಹಾಳು ಮಾಡಿ ಮಾಡಬೇಡ್ರಿ. ಇದು ಕಾಯ್ದೆ. ಇದು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ನೋಡಿದರೆ ಇಷ್ಟು ಜನ ಬಂದವ್ರೆ ಅಂದರೆ ಇವತ್ತು ನಾವು ಖುಷಿ ಪಡೋಂತಹ ದಿನ ಇವತ್ತು. ಆದರೆ ನನಗೆ ದುರದೃಷ್ಟಕರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಯಾರೂ ಬಂದಿಲ್ಲ. ಯಾಕೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇಲ್ಲಿ ಆಡಳಿತ ವ್ಯವಸ್ಥೆನೂ ಸರಿ ಇಲ್ಲ. ಅದು ನಾವು ಮುಂದೆ ನಿಮಗೆ ಏನು ಮಾಡಬೇಕು ಬುದ್ಧಿ ತಕ್ಕ ಪಾಠ ಕಲಿಸುತ್ತೇವೆ ನಿಮಗೆ ಅಂತೇಳಿ ಈ ಕೂಲಿ ಕಾರ್ಮಿಕರಲ್ಲಿ ನಾನು ಹೇಳ್ತೀನಿ. ಯಾರು ಭಯಪಡೋಂಥ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ದಾಖಲಾತಿ ಕೊಟ್ಟಿದ್ದೀರಿ, ನಿಮಗೆಲ್ಲ ಕೆಲಸ ಕೊಡೋಂಗೆ ಮಾಡೋದು
ನಮ್ಮ ಉದ್ದೇಶ. ನಾನು ಕೆಲಸ ನಿಮಗೆ ಕೊಡಿಸ್ತೀನಿ ಅನ್ನೋದು ಒಂದು ಛಲ ತೊಟ್ಟು ಇವತ್ತು ಯಾರು ಧೈರ್ಯ ಕಳ್ಕೊಬೇಡ್ರಿ. ಎಷ್ಟು ಜನಕ್ಕೆ ಬಂದೈತೆ NMR ಜನ ನೀವು ಇವತ್ತು ಕೆಲಸ ಮಾಡಿರಿ. ಮುಂದಿನ NMRಗೆ ನಾವೆಲ್ಲರಿಗೂ ತೆಗಿಸಿ ನಿಮಗೆ ಕೆಲಸ ಕೊಡುವಂತೆ ಮಾಡ್ತೀನಿ ಅಂತೇಳಿ ಇವತ್ತಿನ ದಿನ ನಾನು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ. ನನ್ನ ಹೆಸರು SCA ಮಕ್ಕಾಗಿ ಅಂತೇಳಿ. ನಾನು ಮಧುಗಿರಿ ತಾಲ್ಲೂಕು ಗ್ರಾಮೀಣ ಕೂಲಿ ಕಾರ್ಮಿಕರ ಚಾಲಕಿಯಾಗಿ ಕೆಲಸ ಮಾಡ್ತೀನಿ.